ಮೋದಿಯವರ 3.0 ಕ್ಯಾಬಿನೆಟ್ನಲ್ಲಿ ಸಚಿವರಾಗಿ ಈಗಾಗಲೇ ನಿಯುಕ್ತಿಗೊಂಡಿರುವಂತಹ ಸೋಮಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ತಾವು ಈ ಒಂದು ಜವಾಬ್ದಾರಿ ಸಿಗುತ್ತೆ ಅನ್ನೋ ನಿರೀಕ್ಷೆ ಆಯ್ತಾ ತಮಗೆ? ಹೇಗನ್ನಿಸ್ತದೆ ಸರ್? ನನಗೆ ಆ ಥರ ಏನೋ ನಿರೀಕ್ಷೆ ಇಟ್ಕೊಂಡವನಲ್ಲ. 2 ಕಡೆ ಸೋತಿದೆ, ಮತ್ತು ಪಕ್ಷ ನನ್ನನ್ನು ತುಮಕೂರಿಂದ ಲೋಕಸಭೆಗೆ ನಿಲ್ಲಿಸ್ತು. ಚುನಾವಣೆಯಲ್ಲಿ ಗೆದ್ವಿ. ಪಕ್ಷ ಒಬ್ಬ ಕೆಲಸಗಾರನ್ನು ಯಾವ ರೀತಿ ನಡೆಸ್ಕೋಬೇಕು ಅನ್ನೋದಕ್ಕೆ ನನಗೆ ಇವತ್ತು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ನನಗೆ ಜೀವನದಲ್ಲಿ ಒಂದು ದೊಡ್ಡ ಹೆಜ್ಜೆ ಗುರುತನ್ನು ಜವಾಬ್ದಾರಿಯನ್ನು ಜಾಸ್ತಿ ಮಾಡಿದೆ. ಹಾಗಾಗಿ ಪಕ್ಷದಲ್ಲಿ ಯಾರು ಒಳ್ಳೆ ತಂದೆಯಲ್ಲಿ ನಡ್ಕೊಂಡು ಅವ್ರು ಹೇಳಿದ ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ಸಾಮಾನ್ಯ ಜನರ ಜೊತೆಲಿ ಒಡನಾಟ ಇದ್ದರೆ ಅಂಥವ್ರು ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಇವತ್ತಿನ ಒಂದು ಸಂದರ್ಭ ನನಗೆ ದೊಡ್ಡ ಸಂತೋಷವನ್ನು ಉಂಟು ಮಾಡಿದೆ. ಸೋಮಣ್ಣ ಅವರ ಯಾವ ಒಂದು ಪಾಸಿಟಿವ್ ಅಂಶ ಇವತ್ತು ಈ ಒಂದು ಸ್ಥಾನವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಯಿತು ಅಂತ? ಒಳ್ಳೆತನ ರೀ, ಅಷ್ಟೇ ಒಳ್ಳೆತನ. ತಮ್ಮ ಈ ಒಂದು ಕ್ಷೇತ್ರದ ಜನತೆಗೆ ಈ ಒಂದು ಸಚಿವ ಸ್ಥಾನ ಸಿಕ್ಕಿರುವಂತಹ ಹಿನ್ನೆಲೆಯಿಂದ ಏನು ಸಂದೇಶ ಕೊಡ್ತೀರಿ? ನಾನು ಈ ಒಂದು ಸಚಿವ ಸ್ಥಾನವನ್ನು ನನ್ನ ಕ್ಷೇತ್ರ ಜನರಿಗೆ ಸಮರ್ಪಣೆ ಮಾಡ್ತೀನಿ. ರಾಜ್ಯದ ಜನತೆಗೆ ಏನು ಸಂದೇಶ? ರಾಜ್ಯಕ್ಕೆಲ್ಲ ಕರ್ನಾಟಕ ನನ್ನ ಕರ್ಮಭೂಮಿ. ತುಮಕೂರು ನನ್ನನ್ನು ಇವತ್ತು ಮತ್ತೊಮ್ಮೆ ಮನುಷ್ಯನಾಗಿ ಮಾಡಿದೆ. ರಾಜ್ಯದ ಮತ್ತು ರಾಷ್ಟ್ರದ ಹಿತವನ್ನು ಕಾಪಾಡ್ತಕ್ಕಂಥದ್ದಕ್ಕೆ ಆ ಕೆಲಸವನ್ನು ನಾನು ಯಾವುದೇ ಒಂದು ಸಣ್ಣ ಅಪಚಾರ ಇಲ್ಲದಂಗೆ ನಡ್ಕೊಂಡು ಹೋಗ್ತೀನಿ. ಇಬ್ಬರು ಮಾಜಿ ಮುಖ್ಯಮಂತ್ರಿಗಳಿದ್ದರು ತಮ್ಮ ಸಮುದಾಯದಲ್ಲಿ, ಅವರಿಬ್ಬರಿಗೂ ಕೂಡ ಅವಕಾಶಗಳು ಸಿಗುತ್ತೆ ಅನ್ನೋದಿತ್ತು. ಆದರೆ ತಮ್ಮ ಹಿರಿತನ ಮತ್ತು ಅನುಭವದ ಮೇಲೆ ತಮ್ಮನ್ನು ಪರಿಗಣಿಸಿದ್ದಾರೆ. ಒಂದು ಪಕ್ಷ ಮಾಡಿದೆ, ನಾವೆಲ್ಲ ಒಂದು ಮನೆ ಜನ. ಅವರು ಈಗಾಗಲೇ ದಂತಕ್ರಿಯೆಗೆ ಇದಾಗಿದ್ದಾರೆ. ಅವ್ರ ಸಹಕಾರ, ಅವ್ರ ಮಾರ್ಗದರ್ಶನದಲ್ಲೂ ಕೂಡ ಕೆಲಸ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಇದಿಷ್ಟು ಸೋಮಣ್ಣ ಅವರ ಮಾತುಗಳು. ನವದೆಹಲಿಯಿಂದ ಪವನ್ ಜೊತೆ ಸಂತೋಷ ಸಳ್ಳಿ, ಪವರ್ ಟಿವಿ.